ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಅನೇಕರಿಗೆ ದೇಹದ ದುರ್ಗಂಧ ತುಂಬ ಮುಜುಗರ ಉಂಟು ಮಾಡ್ತಾ ಇರುತ್ತೆ, ದೇಹದಿಂದ ತುಂಬ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಅವರ ಜೊತೆಗಿದ್ದವರು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾದರೆ ದೇಹದ ದುರ್ಗಂಧಕ್ಕೆ ನೀವು ಎಷ್ಟೇ ಸೆಂಟ್ ಹಾಕಿದ್ರೂ ಕೂಡ ಹಾಕಿದಷ್ಟೇ ಹೊತ್ತು ಮತ್ತೆ ಮರುದಿವಸ ಅದೇ ಥರ ಆಗುತ್ತೆ. 2-3 ತಾಸಲ್ಲಿ ಮತ್ತೆ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಸೊ ಈ ದೇಹದ ದುರ್ಗಂಧವನ್ನು ಸರಿ ಮಾಡಲಿಕ್ಕೆ ದೇಹದ ಶುದ್ಧಿಯನ್ನು ಮಾಡ್ಕೋಬೇಕು ಆತ್ಮೀಯರೇ. ದೇಹದಲ್ಲಿ ವಿಷವಸ್ತುಗಳು ಜಾಸ್ತಿ ಇದೆ ಅಂಥೇಳಿ ತೋರಿಸುತ್ತದೆ. ಒಂದು, ಜಾಸ್ತಿ ನೀರು ಕುಡಿಯುವಂಥದ್ದು, ಇದು ಭಾಳ ಅನುಕೂಲ. ಜಾಸ್ತಿ ಮಜ್ಜಿಗೆ ಕುಡಿಯುವಂಥದ್ದು, ಮಜ್ಜಿಗೆಯಲ್ಲಿ ಪ್ರೋಬಯೋಟಿಕ್ ಇರುತ್ತೆ. ಮೊಸರನ್ನು ಜಾಸ್ತಿ ಸೇವಿಸುವಂಥದ್ದು, ಸೊ ದಟ್ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ನೀವು ನೆನಪಿಟ್ಕೊಳ್ಳುವಂಥ ಅಂಶ ಅಂದರೆ ಆ್ಯಪಲ್ ಸೈಡರ್ ವಿನೆಗರ್. ಆ್ಯಪಲ್ ಸೈಡರ್ ವಿನೆಗರು ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಲಿಕ್ಕೆ ತುಂಬ ಅನುಕೂಲ ಮಾಡುತ್ತೆ. ಎಲ್ಲೆಲ್ಲಿಂದ ದುರ್ಗಂಧ, ಮೇಯ್ನಾಗಿ ನಮ್ಮ ಕಂಕುಲಿನಿಂದ ದುರ್ಗಂಧ ಜಾಸ್ತಿ ಬರುತ್ತೆ. ಆ್ಯಪಲ್ ಸೈಡರ್ ವಿನೆಗರ್ನ ತಂದು ಮಾರ್ಕೆಟಲ್ಲಿ ಸಿಗುತ್ತೆ, ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದನ್ನು ಸ್ವಲ್ಪ ಕೈಗೆ ಹಚ್ಕೊಂಡು ಈ ಒಂದು ಭಾಗಕ್ಕೆ ಪ್ರತಿನಿತ್ಯ ಒಂದು ಸಲ ಹಚ್ಕೊಳ್ಳೋದ್ರಿಂದಾಗಿ ನಿಮಗೆ ಖಂಡಿತವಾಗಿ ಸೆಂಟ್ಗಿಂತ ಪ್ರಯೋಜನ ಆಗುತ್ತೆ. ಎಲ್ಲ ದುರ್ಗಂಧಕ್ಕೆ ಕಾರಣವಾದಂಥ ಅಂಶಗಳು ಹೊರಟೋಗುತ್ತೆ. ಜೊತೆಗೆ ಜಾಸ್ತಿ ದ್ರವಾಹಾರ ಸೇವಿಸೋದು ಹೇಳ್ತಾ ಇದ್ದೆ. ವಾರಕ್ಕೊಂದು ದಿವಸ ಬರೀ ಹಣ್ಣುಗಳು ಹಾಗೂ ಹಣ್ಣಿನ ರಸದಲ್ಲಿ ಇರುವಂಥದ್ದು, ವಾರಕ್ಕೊಂದು ದಿವಸ ಉಪವಾಸ ಮಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳೋದು, ಇದು ಕೂಡ ತುಂಬ ಅನುಕೂಲ ಆಗುತ್ತೆ. ಹಾಗೆ ನೀವು ಸ್ನಾನ ಮಾಡುವಂತಹ ನೀರಿಗೆ ಒಂದು 2-3 ಟೊಮೆಟೊವನ್ನು ಮಿಕ್ಸಿಯಲ್ಲಿ ತಿರುಗಿಸಿ ಅದರ ಜ್ಯೂಸ್ ಮಾಡಿ ಅದನ್ನು ಹಾಕಬೇಕು. ಆ ನೀರಲ್ಲಿ ಸ್ನಾನ ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ. ಟಬ್ ಯಾರ ಹತ್ರ ಅವೈಲೇಬಲ್ ಇದೆಯೋ, ಸ್ನಾನದ ಟಬ್ಬು, ಆ ಟಬ್ಬನ್ನು ನೀರು ತುಂಬಿಸಿ, ತಣ್ಣೀರು ಅಥವಾ ಉಗುರು ಬಿಸಿ ನೀರು ತುಂಬಿಸಿ, ಅದಕ್ಕೆ 3-4 ಟೊಮೆಟೊವನ್ನು ಮಿಕ್ಸಿಯಲ್ಲಿ ತಿರುಗಿಸಿ ಆ ಜ್ಯೂಸನ್ನು ಹಾಕಿ ಆ ನೀರಲ್ಲಿ ಒಂದು 15-20 ನಿಮಿಷ ಮಲ್ಕೊಳ್ಳೋದು. ಇದರಿಂದಾಗಿ ದೇಹದ ದುರ್ಗಂಧ ಕಡಿಮೆ ಆಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಆದ್ಮೇಲೆ ಈ ಒಂದು ಗೋಧಿ ಹುಲ್ಲಿನ ಜ್ಯೂಸ್, ನಿಮ್ಗೆ ಗೋಧಿ ಹುಲ್ಲು ರೆಡಿಮೇಡ್ ಪುಡಿ ಸಿಗುತ್ತೆ, ಇಲ್ಲ ಗೋಧಿ ಹುಲ್ಲನ್ನು ನೀವು ಬೆಳೆಸ್ಕೊಳ್ಬೋದು. ಗೋಧಿ ಹುಲ್ಲಿನ ಜ್ಯೂಸಿಗೆ ನೀವು ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ ಕುಡಿಯೋದ್ರಿಂದಾಗಿ ದೇಹದ ದುರ್ಗಂಧ ಬರೋದು ಕಡಿಮೆ ಆಗುತ್ತೆ. ಗೋಧಿ ಹುಲ್ಲು ತುಂಬ ಸಹಾಯ ಮಾಡುತ್ತೆ. ಹಾಗೆಯೇ ಆದ್ಮೇಲೆ ಕಾಳು ಮೆಣಸಿನ ಪುಡಿ, 1 ಗ್ಲಾಸ್ ನೀರಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ನಿಂಬೆಹಣ್ಣು ಹಾಕಿ ಅದನ್ನು ಕುಡಿಯುವಂಥ ಅಭ್ಯಾಸವನ್ನು ಮಾಡಿಕೊಂಡ್ರೆ ದೇಹ ಶುದ್ಧಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಜೊತೆಗೆ ಏನೋ ಟಾಕ್ಸಿನ್ಸ್ ಇದ್ದರೂ ಹೊರಗಡೆ ಹಾಕಲಿಕ್ಕೆ ಅನುಕೂಲ ಮಾಡುತ್ತೆ. ಅದನ್ನು ಪ್ರತಿನಿತ್ಯ ಕುಡಿಯುವಂಥ ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಇನ್ನು ನವಿಲುಕೋಸನ್ನು ಕಟ್ ಮಾಡಿ ಅದರಲ್ಲಿ ಸರಿಯಾಗಿ ಮಸಾಜ್ ಮಾಡುವಂಥದ್ದು, ಕಂಕುಲಿನ ಭಾಗಕ್ಕೆ ಎಲ್ಲೆಲ್ಲಿ ದುರ್ಗಂಧ ಬರುತ್ತೆ ಅಲ್ಲಿ, ಅದು ಕೂಡ ನಿಮಗೆ ದೇಹದ ದುರ್ಗಂಧವನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ. ಈ ಎಲ್ಲ ಉಪಾಯಗಳನ್ನು ನೀವು ಮನೆಯಲ್ಲೇ ಮಾಡುವಂಥದ್ದು. ಇದನ್ನೆಲ್ಲ ಮಾಡ್ತಾ, ಜೊತೆಗೆ ಒರಿಜಿನ್ ಕೊಕೊನಟ್ ಆಯಿಲ್, ಆಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ ಇದೆ. ಆ ಒರಿಜಿನ್ ಕೊಕೊನಟ್ ಆಯಿಲು ಆ್ಯಂಟಿ ಫಂಗಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ವೈರಲ್. ಈ ಒರಿಜಿನ್ ಕೊಕೊನಟ್ ಆಯಿಲ್ನ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಾಯಂಕಾಲ ಆಹಾರಕ್ಕಿಂತ ಅರ್ಧ ಗಂಟೆ ಮುಂಚೆ 2 ಚಮಚ ಟಾನಿಕ್ ಥರ ಕುಡಿಯುವಂಥದ್ದು. ಸೊ ಹೀಗೆ ಮಾಡೋದ್ರಿಂದ ಕೂಡ ಇದು ದೇಹದ ಒಳಭಾಗವನ್ನು ಶುದ್ಧ ಮಾಡುತ್ತೆ, ದೇಹದ ದುರ್ಗಂಧ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈ ನಾ ಹೇಳಿದಂಥ ಉಪಾಯಗಳು ಒಂದು 2-3 ಉಪಾಯಗಳನ್ನಾದರೂ ಅಳವಡಿಸ್ಕೊಂಡು ನೋಡಿ, ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. 1 ತಿಂಗಳಿನಲ್ಲಿ ನಿಮ್ಮ ದೇಹದಿಂದ ಬರುವಂಥ ದುರ್ಗಂಧ ಕಡಿಮೆ ಆಗ್ತಾ ಬರುತ್ತೆ. ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ನಿಮಗೆಲ್ಲರಿಗೂ ವಂದನೆಗಳು.